ಹಲೋ ಗುರು, ನಮಸ್ಕಾರ. ಒಂದು ಹೊಸದಾದ ವಿಡಿಯೋಗೆ ಇವತ್ತು ನಾವು ಆಡ್ತಿದ್ವಿ ಕಾರ್ ಫಾರ್ ಟ್ರೇಡ್ ಸಿಮ್ಯುಲೇಟರ್. ಇವತ್ತಿನ ಗೇಮ್ನಲ್ಲಿ ನಮ್ಮದು ಕಾರ್ ಸೇಲರ್ ಸಿಮ್ಯುಲೇಟರ್ದು ಇದಂತಾರಲ್ಲ ಗುರು, ಶೋರೂಮ್ ಹೆಸರು TG ಮೋಟರ್ಸ್ ಅಂತ, TG ಗೇಮರ್ ಅಂತ ಇಟ್ಕೊಂಡಿರೋದು. ಅದು ನಮ್ಮ ಜೊತೆ ಇರೋ ಕಲೆಕ್ಷನ್ಗಳು ನೋಡ್ಬೋದು ಗುರು. ಎಲ್ಲ ಥರ ಕಲೆಕ್ಷನ್ಗಳು ಉಂಟು. ನಿಸ್ಸಾನು, ಮಸ್ಟ್ಯಾಂಗು, ಮರ್ಸಿಡೀಸ್ ಎಲ್ಲ ಉಂಟು ಗುರು. ನನ್ನದು ತುಂಬ ದುಡ್ಡು ಉಂಟು, ಆದ್ರೂ ಈಗ ನಿಮಗೆ ತೋರಿಸ್ಕೊಡೋಕ್ಕೋಸ್ಕರ ಹೊಸ ಸೀರೀಸ್ ಸ್ಟಾರ್ಟ್ ಮಾಡ್ತಿದ್ದೀನಿ. 15,000ದಿಂದ ಎಷ್ಟು ದುಡ್ಡು ಮಾಡ್ಬೋದು ಅಂತ. ಅದಕ್ಕೋಸ್ಕರ ನೀವು ಪ್ಲೀಸ್ ನನ್ನಂಥ ಯೂಟ್ಯೂಬ್ಗಳಿಗೆ ಸಪೋರ್ಟ್ ಮಾಡಿ. ಯಾಕಂದರೆ ಕನ್ನಡದಲ್ಲಿ ವೀಡಿಯೋ ಮಾಡೋಕ್ಕೆ ಮೋಟಿವೇಶನ್ ಬೇಕು. ಯಾಕಂದರೆ ಯಾರು ಸಪೋರ್ಟ್ ಮಾಡಲ್ಲ. ಬನ್ನಿ ನಾವು ರೆಸಿಡೆಂಟಲ್ ಏರಿಯಾಗೆ ಹೋಗ್ಬಿಟ್ಟು ಕಾರ್ಗಳನ್ನ ಬೈ ಮಾಡೋಣ. ಫಸ್ಟ್ ಇಲ್ಲಿ ನಿಂತಿದೆ, ಯಾವ ಕಾರ್ ಅಂತ ಗೊತ್ತಾಗಲ್ಲ ಗುರು, ಅದ್ರ ಬಣ್ಣ ಜೊತೆ ಕೇಳೋಣ. ಆದರೆ 5,000 ರೂಪಾಯಿ ಕೊಡ್ತಾನೆ ಗುರು. 5,000 ರೂಪಾಯಿಗೆಲ್ಲ ತಗೊಂಡ್ರೆ ನಮಗೆ ಲಾಸು. ಯಾಕಂದರೆ 5,000 ರೂಪಾಯಿಗೆ ತಗೊಬಿಟ್ಟು 6,000 ರೂಪಾಯಿಗೆ ಮಾರೋದು ಇಂಥ ಲಾಭ ಬರಲ್ಲ. ಒಂದು ಕಾರ್ ಅಂದಮೇಲೆ ಈಗ ನನ್ನ ಹತ್ರ ಇರೋ 15,000ಕ್ಕೆ ಒಂದು ಏನಿಲ್ಲ ಅಂದರೂ 12,000 ರೂಪಾಯಿ ಮೇಲೆ ಇಲ್ಲ 11,000 ರೂಪಾಯಿ ಮೇಲೆ ಗಾಡಿ ತಗೋಬೇಕು. ಆಗ ನನಗೆ ಸ್ವಲ್ಪ ಲಾಭ ಅನ್ನೋದು ಬರ್ತದೆ. ಬನ್ನಿ ಗುರು, ಇನ್ನೊಂದು ಪರ್ಪಲ್ ಕಲರ್ದದು ಕಾರ್ ಮಾರ್ತಿದ್ದಾರೆ ಅಕ್ಕ. ಎಷ್ಟಕ್ಕಂತ ಕೇಳೋಣ. ಇದರಲ್ಲಿ 7,000 ಗುರು, $7,261 ಅನಿಸುತ್ತೆ. ಅದು ಅಷ್ಟಕ್ಕೆ ಮಾರ್ತಿದ್ದಾರೆ. ಅದೇ ನೋಡೋಣ ಬನ್ನಿ. ಇದ್ರ ಹಿಂದೆನೂ ಉಂಟು ಊರು. ಈ ಗೇಮು ಅಷ್ಟೊಂದೇನು ಗ್ರಾಫಿಕ್ಸ್ ಜಾಸ್ತಿ ಅನ್ಸಲ್ಲ ಗುರು, ಆದರೆ ಆಡೋಕ್ಕೆ ಸೇಮ್ ಕಾರ್ ಫಾರ್ ಸೇಲ್ ಗೇಮ್ ಉಂಟಲ್ಲ ಅದೇ ಥರ ಚೆಂದ ಆಡೋಕ್ಕೂ. ಆಫ್ಲೈನಲ್ಲಿ ಆಡ್ಬೋದು, ಅದರಿಂದ ನಾನು ಡೌನ್ಲೋಡ್ ಮಾಡಿರೋದು. ಹಾಗೆ ಮೊಬೈಲಲ್ಲೂ ಸ್ಮೂತಾಗಿ ವರ್ಕ್ ಆಗುತ್ತೆ. ಗ್ರಾಫಿಕ್ಸ್ ಏನು ಅಷ್ಟೊಂದು ಹೇಳೋ ಥರದ್ದೇನಿಲ್ಲ, ಮಾಮೂಲಿ ಗ್ರಾಫಿಕ್ಸೇ. ಕಾರ್ಗಳೇನು ಅಷ್ಟೊಂದು ಫಂಕ್ಷನ್ಗಳಿಲ್ಲ ಗುರು, ಮಾಮೂಲಿ ಫಂಕ್ಷನ್ಸ್ಗಳೇ. ಮುಂದೆ ಹಿಂದೆ ಆಚೆ ಈಚೆ ಅಷ್ಟೇ. ನೋಡ್ಬೋದು, ನಾವೀಗೊಂದು ಕಾರ್ ತಂದಿದ್ದೀವಿ. ಸೇಲ್ ಮಾಡೋಕ್ಕೆ ಶೋರೂಮಿಗೆ ತಗೊಂಡು ಹೋಗೋಣ. ನಾವು ಶೋರೂಮಿಗೆ ಬರೋನಷ್ಟೊತ್ತಿಗೆ ಕತ್ಲಾಯ್ತು ಗುರು. ಅದರಿಂದ ಈ ಗಾಡಿನ ಸೇಲ್ ಜಾಗದಲ್ಲಿ ಹಾಕ್ಬಿಟ್ಟು, ಸೇಲ್ಗಳಲ್ಲಿ ಪಾರ್ಕಿಂಗ್ ಮಾಡ್ತಾರಲ್ಲ ಆ ಜಾಗದಲ್ಲಿ ಹಾಕ್ಬಿಟ್ಟು ನಿದ್ದೆ ಮಾಡೋಕೆ ಹೋಗೋಣ ಬನ್ನಿ. ಇಲ್ಲಾಂದರೆ ಅದಕ್ಕಿಂತ ಮುಂಚೆ ಬನ್ನಿ ಸೇಲಿಗೆ ಹಾಕ್ಬಿಟ್ಟು ಹೋಗೋಣ. ನೋಡ್ಬೋದು, ಇಲ್ಲಿ ಕಂಪ್ಯೂಟರ್ ಇರ್ತದೆ ಶೋರೂಮ್ ಒಳಗೆ. ಅದರಲ್ಲಿ ಹೋಗ್ಬಿಟ್ಟು ಸೇಲ್ ಯುವರ್ ಕಾರ್ ಏನೋ ಇರ್ತದೆ ಗುರು. ಅಲ್ಲಿಗೆ ಹೋಗ್ಬಿಟ್ಟು ನಿಮ್ಮ ಕಾರ್ ಯಾವುದು ಅಂತ ನೋಡ್ಬಿಟ್ಟು ಅದನ್ನ ಸೇಲ್ ಅಂತ ಓದ್ಬಿಟ್ಟು, ನಮ್ಮದು ಜುಬಾರ ಇಂಪೇಜಾ ಏನೋ ಉಂಟು, ಅದ್ರಲ್ಲಿ ನಿಮ್ದು ಎಷ್ಟು ಅಮೌಂಟ್ ಬೇಕು ಅಷ್ಟು ಅಮೌಂಟ್ ಹಾಕ್ಬಿಟ್ಟು ಗುರು ಪುಟ್ ಆನ್ ಸೇಲ್ ಅಂತ ಹೊಡೆದ್ರೆ ಆಯ್ತದೆ. ಆಮೇಲೆ ನಾವು ಇವತ್ತು ಈ ಸೋಫಾದ ಮೇಲೆ ಮಲ್ಕೊಬಿಡೋಣ. ಆಮೇಲೆ ನಾಳೆ ಎದ್ಬಿಟ್ಟು ಸ್ಟಾರ್ಟ್ ಮಾಡೋಣ ಗುರು. ಗುಡ್ ಮಾರ್ನಿಂಗ್ ಗುರು. ಒಂದು ಹೊಸದಾದ ದಿನಕ್ಕೆ ಇವತ್ತಿನ ದಿನದಲ್ಲಿ ನಾವು ನೋಡೋಣ ಆ ಕಾರ್ ಸೇಲ್ಗೆ ಹಾಕಿದ್ವಲ್ಲ ಎಷ್ಟು ಜನ ಬಂದಿದ್ದಾರೆ ಅಂತ ನೋಡೋಣ. ನಾವು ಫಸ್ಟಿಗೆ ಒಂದು ಅಕ್ಕ ಬರ್ತಿದ್ದಾರೆ, ಎಷ್ಟು ಕೇಳ್ತಾರೆ ನೋಡೋಣ. ಅಕ್ಕ ಎಷ್ಟು ಕೇಳ್ಕೊಳ್ತೀರಕ್ಕ? ಸ್ವಲ್ಪ ಲಾಭದಲ್ಲಿ ಕೇಳಿಯಕ್ಕ ನೋಡೋಣ. ಅಕ್ಕ 12,757 ಕೇಳ್ತಾವ್ರೆ. ನಾನು ತಂದಿರೋದೆ 12,000 ಹತ್ರ ಅನಿಸುತ್ತೆ. 13,000ಕ್ಕೆ 15,000ಕ್ಕಿಂತ ಬೆಲೆ ಬಾಳ್ಬೋದು ಅನಿಸುತ್ತಿತ್ತು. ನೋಡೋಣ, ಕೇಳೋಣ ಹೋಯ್ತದೆ ಇಲ್ಲೋ ಅಂತ. ಅಕ್ಕ ಕೊಡಲ್ಲ ಅಂದರು. ನೋಡೋಣ ಬನ್ನಿ ಗುರು. ಬೇರೆ ಈ ಅಕ್ಕ ಅಂತ ಅದಕ್ಕಿಂತ ತುಂಬ ಕಮ್ಮಿ ಕೇಳ್ತವ್ರೆ, ಕೊಡೋದಿಲ್ಲ. ಬನ್ನಿ ಗುರು, ಈ ಕಾರ್ನ ಯಾರಿಗಾರು ಸೇಲ್ ಮಾಡಿಬಿಟ್ಟೆ ಆಗನೇ ವೀಡಿಯೋ ಮಾಡ್ತೀನಿ. ಇದೊಂದು ಅಣ್ಣ ಬಂದುಂಟು, ಅವ್ರು ಕೇಳ್ತಿರೋದು 12,600ಕ್ಕೆ ಗುರು. ಬನ್ನಿ 13 ಕೇಳೋಣ. ಆಗೋದಿಲ್ಲ ಅಂದರೆ ಸ್ವಲ್ಪ ಡಿಸ್ಕೌಂಟ್ ಬೇಕಂದ್ರೆ ಅದಕ್ಕೆ ಸಾಯಿಲಿ 12,600ಕ್ಕೆ ಕೊಟ್ಬಿಡೋಣ. ಯಾಕಂದ್ರೆ ನಮಗೂ ಲಾಭ ಬೇಕಲ್ಲ ಗುರು. ಅದಕ್ಕೋಸ್ಕರ ನಾನು ಈ ವಿಡಿಯೋಗಳನ್ನ ಸ್ಯಾಂಪಲ್ಗೋಸ್ಕರ ಮಾಡ್ತಿರೋದು. ಯಾಕಂದರೆ ಸಪೋರ್ಟ್ ಇಂಟ ಕನ್ನಡ ಕಮ್ಯುನಿಟಿಲಿ ಗೇಮರ್ಗಳಿಗೆ ಅಂತ ನೋಡೋಕ್ಕೋಸ್ಕರ. ಅದರಿಂದ ಒಂದು 2-3 ಕಾರ್ ವೀಡಿಯೋಗಳು ಮಾತ್ರ ಮಾಡ್ತೀನಿ. ಅದನ್ನು ಆಮೇಲೆ ನೋಡೋಣ. ಸಪೋರ್ಟ್ ಸಿಕ್ಕಿಲ್ಲ ಅಂದರೆ ಕಂಟಿನ್ಯೂ ಮಾಡಲ್ಲ ಗುರು. ಸಪೋರ್ಟ್ ಸಿಕ್ಕಿದ್ರೆ ಕಂಟಿನ್ಯೂ ಮಾಡ್ತೀನಿ, ತುಂಬ ದುಡ್ಡು ಮಾಡಿಬಿಟ್ಟು. ಆಮೇಲೆ ಗುರು ಇನ್ನೂ ವೀಡಿಯೋಗಳು ಚೆನ್ನಾಗಿರೋ ಮುಂದೆ ಗೇಮ್ ಪ್ಲೇಗಳು ಬರ್ತದೆ. ನೋಡ್ಬೋದು, ಕಾರ್ ಮಾರ್ಕೆಟಿಗೆ ಬಂದಿದ್ವಿ. ಇದು ಡಾಜ್ ವೈಪರ್ ಅನಿಸುತ್ತೆ ಗುರು. ಆದರೆ ಇದು ನಮ್ಮ ಬಜೆಟಲ್ಲೆಲ್ಲ ಇಲ್ಲ ಈಗ. ಇದು ಮಸ್ಟ್ಯಾಂಗ್ ಥರನೇ ನೋಡೋಕ್ಕೆ. ಇದು ನೋಡ್ಬೋದು ಲ್ಯಾಂಬರ್ಗಿನಿ. ಮನೆ ಗುರು, ಇಲ್ಲೆಲ್ಲ ಬರೀ ಕಾಸ್ಟ್ಲಿ ಗಾಡಿಗಳೇ ಇದೆ, ನಮ್ಮ ಬಜೆಟಲ್ಲಿ ಯಾವುದಿಲ್ಲ. ಇದು BMW, ಇದು ವಿಂಟೇಜ್ ಕಾರ್ ಗುರು. ಅದಕ್ಕೆ ರೇಟ್ ಏನು ಅಷ್ಟೊಂದು ಸಿಗೋದಿಲ್ಲ, ಯಾಕಂದರೆ ಅದನ್ನ ಯಾರೂ ತಗೊಳ್ಳೋದಿಲ್ಲ ಅಷ್ಟೊಂದು ಜನಗಳು. ಇದ್ರಲ್ಲಿ ಬೆಸ್ಟ್ ಕಾರ್ ಅಂದರೆ ಗುರು, ಕಾರ್ ಫಾರ್ ಟ್ರೇಡಲ್ಲಿ ಮರ್ಸಿಡೀಸ್ ಗುರು. ಒಳ್ಳೆ ಬೆಲೆ ಬಾಳ್ತದೆ. ಇಲ್ಲೊಂದು ನೋಡಿ, ಅದೇ ಥರ ವಿಂಟೇಜ್ ಕಾರ್ ಚೆಂದ ನೋಡೋಕ್ಕಾದರೆ ಸೇಲ್ ಆಗೋದಿಲ್ಲ, ಅದೇ ಒಂದು ಹಿಂಸೆ. ಅಕ್ಕ ಇದಕ್ಕೆ 21,000 ಕೇಳ್ತಾರೆ. ಈ ಕಾರ್ ಚೆನ್ನಾಗಿ ಉಂಟು ಗುರು. 11,000 ಕೇಳ್ತಾರೆ. ಕಮ್ಮಿಗೆ 10,000 ಕೇಳ್ತೀನಿ, ನೋಡೋಣ ಕೊಡ್ತಾರ ಅಂತ. 10,000 ಕೊಡೋದಿಲ್ಲ ಅಂದರೆ ಪಕ್ಕದ ಕಾರ್ ನೋಡೋಣ. ಸ್ವಲ್ಪ ಅದಕ್ಕಿಂತ ಕಾಸ್ಟ್ಲಿ ಇರ್ಬೋದು ಅನಿಸುತ್ತೆ. ಕಾಸ್ಟ್ಲಿನೇ ಗುರು. 11,000 ಕೇಳಿದೆ, ಅಣ್ಣ ಕೊಟ್ಬಿಟ್ರು. ನಾನು ಇದನ್ನ ಶೋರೂಮಿಗೆ ತಗೊಂಡೋಗಿ ಸೇಲ್ ಮಾಡೋಕ್ಕಿಡೋಣ. ಬನ್ನಿ ಗುರು, ನಾವು ಶೋರೂಮಿಗೆ ಬಂದಾಗ ಇದನ್ನ ಸೇಲಿಗೆ ಹಾಕ್ಬಿಡೋಣ. ಹಾಗೆ ಗುರು, ನಿಮಗೆ ಆಗಲೇ ಹೇಳ್ತೀನಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ, ಹಾಗೆ ಲೈಕ್ ಮಾಡಿ. ಯಾಕಂದರೆ ಸಪೋರ್ಟ್ ಬೇಕು ಗುರು. ಕನ್ನಡದಲ್ಲಿ ಮೊದಲೇ ವೀಡಿಯೋ ಮಾಡ್ತಿರೋದು ನಾನು, ಅದರಿಂದ ಸಪೋರ್ಟ್ ಮಾಡಿ ಗುರು. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಬನ್ನಿ, ಇದು ಝೂಮ್ ಏನು ಝೋಮ್ F10 ಅಂತ ಉಂಟು. ಇದನ್ನ ಸೇಲಿಗೆ ಹಾಕ್ಬಿಡೋಣ.
ಸೇಲಿಗೆ ಕಸ್ಟಮರ್ ಎಷ್ಟು ಜನ ಬರ್ತಾರೆ ನೋಡೋಣ. ಕಸ್ಟಮರ್ ಬಂದಾಗಾಯ್ತು. ಇದೊಂದು ಗುರು ಈ ಗಾಡಿನ ಸೇಲಿಗೆ ಹಾಕಿದ್ರೆ ಆಗುತ್ತೆ ಅನಿಸುತ್ತೆ. ಇದನ್ನು ಸೇಲಿಗೆ ಹಾಕಿಬಿಡ್ತೀನಿ, ಯಾಕಂದರೆ ಎಷ್ಟು ದುಡ್ಡು ಮಾಡಿದೆ ಅಂತ ಗೊತ್ತಾಗಬೇಕಲ್ಲ ಗುರು. ಇದನ್ನ ಇದಂತೂ ಅಪ್ಪಚ್ಚಿ ಆದಂಗೆ ಆಗೈತೆ ಗುರು. ಫುಲ್ಲು ಡೆಂಟಸ್ಗಳು, ತುಂಬ ಡೆಂಟ್ಗಳುಂಟು ಗುರು. ನೋಡೋಣ, ಯಾರೋ ಕಸ್ಟಮರ್ ಅಕ್ಕ ಬಂದಿದ್ದಾರೆ, ಅವ್ರಿಗೆ ಸೇಲ್ ಮಾಡೋಣ. ಅಕ್ಕ ಎಷ್ಟಕ್ಕೆ ತಾತೀರ ಅಕ್ಕ? 11,548 ಕೇಳ್ತವ್ರೆ. ಒಂದು 250 ಲಾಭ ಉಂಟು ಅಷ್ಟೇ. ಸಾಯಿಲಿ ಗುರು, ಕೊಟ್ಬಿಡ್ತೀನಿ, ಯಾಕಂದರೆ ಇಂಥ ಕಾರ್ಗಳಿಗೆ ವ್ಯಾಲ್ಯೂ ಇರೋದಿಲ್ಲ ಇನ್ನೊಂದ್ಸಲ. ಅದಕ್ಕೆ ಕಾಸ್ಟ್ಲಿ ಗಾಡಿಗಳು 16,000 ಆಗಿದೆ ಗುರು ನಮ್ಮ ಹತ್ರ ಈಗ. 16,500 ಇರುಂಟು. ಈ ಕಾರ್ನ ಸೇಲಿಗೆ ಹಾಕ್ಬಿಟ್ಟು ಬಂದುಬಿಡೋಣ ಕಂಪ್ಯೂಟರಲ್ಲಿ. ಬನ್ನಿ ಗುರು, ಬೇಗ ಇದನ್ನು ಎಷ್ಟಕ್ಕೆ ತಂದಿದೆ ಅಂತ ನನಗೂ ನೆನಪಿಲ್ಲ, ಅದರಿಂದ ಕಂಪ್ಯೂಟರಲ್ಲೇ ನೋಡೋಣ. ತಂದಿರೋದು 21,700 ಗುರು. ಅದರಿಂದ ಇದನ್ನು ಒಂದು 40 ಇಲ್ಲ 35,000ಕ್ಕೆ ಹಾಕ್ಬಿಡೋಣ ಇದಕ್ಕೆ. ಯಾಕಂದರೆ ಇದಕ್ಕೆ ವ್ಯಾಲ್ಯೂ ಸಿಗ್ಬೋದು ಗುರು, ಯಾಕಂದರೆ ಇಂಥ ದೊಡ್ಡ ದೊಡ್ಡ ಕಾರ್ಯಗಳಿಗೆಲ್ಲ ತುಂಬ ವ್ಯಾಲ್ಯೂ ಸಿಗ್ತದೆ ನನಗೆ ಗೊತ್ತಿರೋಕ್ಕೆ. ಮನೆ ಯಾರು ಕಸ್ಟಮರ್ ಅಣ್ಣ ಬಂದರು, ನೋಡೋಣ ಅಣ್ಣಂಗೆ ಎಷ್ಟು ಕೊಡ್ತಾನೆ ಅಂತ. ಒಂದು 30,000 ಹತ್ರ ಎಲ್ಲ ಕೊಟ್ಟರೆ ಗುರು ಮಾರ್ಬಿಡೋಣ. ಒಂದು 28,000 ಮೇಲೆ ಕೊಟ್ಟರು ಮಾರ್ಬಿಡೋಣ ಗುರು, ಯಾಕಂದರೆ 7-8 ಲಾಭ ಸಿಗ್ತದೆ. ಅಣ್ಣ 29,000 ಕೊಡ್ತಾನೆ ಗುರು. ಅಂದಮೇಲೆ ನಮಗೆ 8,000 ರೂಪಾಯಿ ಲಾಭ ಆಗುತ್ತೆ. ಮಾರ್ಬಿಡ್ತೀನಿ ಗುರು ಇವನಿಗೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಗುರು. ನಾವು ಇವತ್ತು 15,000ದಿಂದ ಸ್ಟಾರ್ಟ್ ಮಾಡಿ 45,000 ಗಂಟೆ ಹೋಗಿದ್ದೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ವೀಡಿಯೋನ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ.